कर्नाटक के धारवाड़ जिले के कलघटगी में चुनाव आयोग की विशेष गहन जांच प्रक्रिया के तहत बूथ स्तर अधिकारी घर घर जाकर मतदाताओं का सत्यापन कर रहे हैं। इस दौरान अधिकारी मौके पर मतदाताओं के नाम, पता, मोबाइल नंबर और अन्य आवश्यक विवरण एकत्र कर फॉर्म भरवा रहे हैं। वहीं इस अभियान का उद्देश्य मतदाता सूची को अद्यतन करना है। इसके तहत परिवार में नए पात्र मतदाताओं के नाम जोड़ने, मृत व्यक्तियों और दूसरे स्थान पर जा चुके मतदाताओं के नाम हटाने संबंधी जानकारी भी जुटाई जा रही है, ताकि मतदाता सूची अधिक सटीक बन सके। कर्नाटक के हुबली में कांग्रेस नेता अशफाक कामताकर ने दिल्ली के जंतर मंतर पर प्रदर्शनकारियों के खिलाफ हुई पुलिस कार्रवाई की आलोचना की। उन्होंने कहा कि सोनम वांगचुक के नेतृत्व में कई दिनों से भूख हड़ताल चल रही थी और उनके आह्वान पर छात्र और अभिभावक संसद तक अपनी मांगे लेकर पहुंचे थे। दरअसल उनका आरोप है कि पुलिस ने प्रदर्शनकारियों को रोकने के लिए आंसू गैस छोड़ी और लाठीचार्ज किया। कामताकर ने कहा कि लोकतंत्र में शांतिपूर्ण विरोध सभी का अधिकार है और सरकार को प्रदर्शनकारियों की बात सुननी चाहिए। उन्होंने केंद्रीय शिक्षा मंत्री धर्मेंद्र प्रधान से इस्तीफे की मांग करते हुए केंद्र सरकार पर लोकतांत्रिक मूल्यों की अनदेखी करने का आरोप लगाया। ನೋಡಿ, ನಿನ್ನೆ ಜಂತರ್ ಮಂತರದಲ್ಲಿ ಪ್ರತಿಭಟನೆ ಮಾಡುವಾಗ ಪ್ರತಿಭಟನೆ ಮಾಡೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರ ಹಕ್ಕು. ಅದನ್ನ ಹತ್ತಿಕ್ಕೋದು ಅವರನ್ನ ಬಂದು ಕೇಳಬೇಕಾಗಿತ್ತು. ಸೌಜನ್ಯಕ್ಕೆ ಪ್ರಧಾನಮಂತ್ರಿಗಳು ಒಳಗಡೆ ಕೂತಿದ್ದಾರೆ, ನೀವು ಮನೆ ಹೊರಗಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರ ಎಕ್ಸಾಮ್ ನೀಟ್ ಪೇಪರ್ ಲೀಕ್ ಆಗಿದೆ, ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ರೆ ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಕೇಳ್ತಿದ್ದಾರೆ. ಅದನ್ನ ರಾಜೀನಾಮೆ ಕೊಡೋದ್ರ ಬಿಟ್ಟು ಯಾರಾದ್ರೂ ಸಂಬಂಧಪಟ್ಟ ಸಚಿವರಾಗಿರ್ಬೋದು, ಪ್ರಧಾನಮಂತ್ರಿಗಳು ಅವ್ರನ್ನ ವಿದ್ಯಾರ್ಥಿಗಳ ಬಂದು ಭೇಟಿ ಆಗೋದನ್ನ ಬಿಟ್ಟು ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತೀರಾ ನೀವು? ಕೈಗೆ, ಕಿವಿಗೆ, ಕಣ್ಣಿಗೆ, ಕಿವಿ ಕಟ್ಟಾಗಿದೆ, ಮೂಗಿಲಿ ರಕ್ತ ಬರ್ತದೆ, ಹಂಗೆಲ್ಲ ಹೊಡಿತೀರೇನ್ರಿ? ನಾಚಿಕೆ. ನಿಮ್ ಮಕ್ಕಳಿಗೆ ಹೊಡಿತೀರಾ ನೀವು? ಅದೇ ನಿಮ್ ಮಕ್ಕಳಿದ್ರೆ ಹೊಡಿತಿದ್ದೀರಾ ನೀವು? ಅವ್ರು ಪಾಪ ಯಾರೇ ಮಕ್ಕಳಿದ್ರು ಮಕ್ಕಳು ತಾನೆ. ಅವ್ರ ವಿದ್ಯಾರ್ಥಿಗಳು ಹೆಣ್ಮಕ್ಳಿದ್ದಾರೆ, ಯಂಗ್ ಯುವಕರಿದ್ದಾರೆ, 21, 22, 24 ವಯಸ್ಸಿನ ಹುಡುಗರಿದ್ದಾರೆ. ಅಂತವ್ರನ್ನ ಹೆಗ್ಗ ಮುಗ್ಗ ಪೊಲೀಸರು ಹೊಡಿತಾರಂದ್ರೆ ಇದು ಎಂತ ವ್ಯವಸ್ಥೆ? ಬ್ರಿಟಿಷ್ ಆಡಳಿತ ನಡೀತಾ ಇದೆಯಾ ದೇಶದಲ್ಲಿ? ಹಂಗ ನಮ್ಗೆ ಅನಿಸ್ತಾ ಇದೆ ಈಗ. ಏನಿದು? ಅವ್ರ ಸಂಬಂಧಪಟ್ಟ ಯಾರು ಸಚಿವರು ಇದಾರಲ್ಲ, ಧರ್ಮೇಂದ್ರ ಪ್ರಧಾನ್, ಅವ್ರಿಗೆ ಕಿತ್ತಾಕ್ಬೇಕು, ನೀವು ವಜಾ ಮಾಡ್ಬಿಡ್ಬೇಕು, ರಾಜೀನಾಮೆ ಕೊಡಿಸ್ಬಿಡ್ಬೇಕು. ಆಮೇಲೆ ಯಾರು ತನಿಖೆ, ಯಾರು ಶಿಕ್ಷೆ, ಯಾರು ತಪ್ಪು ಮಾಡಿದಾರೆ ಅವ್ರನ್ನ ಶಿಕ್ಷೆ ಮಾಡಬೇಕು, ತನಿಖೆ ಮಾಡಿಸ್ಬೇಕು. ಅದನ್ನೆಲ್ಲ ಮಾಡೋದಿಲ್ಲ. ಅದನ್ನ ಸೌಜನ್ಯಕ್ಕಾದ್ರೂ ಪ್ರಧಾನಮಂತ್ರಿಗಳು ಬಂದು ಏನಾಗಿದೆ ವಿದ್ಯಾರ್ಥಿಗಳ ಸಮಸ್ಯೆ, ಸ್ಟೂಡೆಂಟ್ ಪವರ್ ಅಂದ್ರೆ ನೇಷನ್ ಪವರ್, ನೀವು ಅರ್ಥ ಮಾಡ್ಕೊಳ್ಳಿ. ಆ ವಿದ್ಯಾರ್ಥಿಗಳನ್ನ ಹಗರ ತಿಳ್ಕೊಳಕ್ ಹೋಗ್ಬೇಡಿ. ಈ ಕಾಶ್ಮೀರಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಪ್ರತಿಯೊಂದು ವಿದ್ಯಾರ್ಥಿಗಳು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳ ಪರವಾಗಿ ನಾವು ನಿಂತಿದ್ದೀವಿ. ಯಾಕೆ ನಿಂತಿದ್ದೀವಿ ಅಂದ್ರೆ ಆ ವಿದ್ಯಾರ್ಥಿಗಳು ದೇಶದ ಭವಿಷ್ಯ. ಇವತ್ತು ಅವರಲ್ಲಿ ಯಾರಾದ್ರೂ ಒಬ್ರು ದೇಶದ ಪ್ರಧಾನಮಂತ್ರಿ ಆಗೋರೆ, ಈ ದೇಶ ನಡೆಸೋರೆ, ದೇಶದ ಮುಖ್ಯಮಂತ್ರಿ ಆಗೋರೆ, ದೇಶದ ಪ್ರಧಾನಮಂತ್ರಿ ಆಗೋರೆ, ರಾಷ್ಟ್ರಪತಿ ಆಗೋರು. ಅಂತ ವಿದ್ಯಾರ್ಥಿಗಳ ಬಗ್ಗೆ ನಿಮ್ಗೆ ಸ್ವಲ್ಪ ಆದ್ರೂ ಗೌರವ, ಮಾನ, ಮರ್ಯಾದೆ ಇದೇನ್ರಿ? ಅವ್ರು ಹೆಗ್ಗಾಮುಗ್ಗ ಹೊಡಿತೀರೇನ್ರಿ? ಕಲ್ಲಿಗೆ, ಕಿವಿಗೆ, ತೆಲಿಗೆ ಅವೆಲ್ಲ ಪೆಟ್ಟು ಬಿದ್ದಿದೆ. ಪಾಪ ಅವ್ರ ತಂದೆ ತಾಯಿಗೆ ಎಷ್ಟು ನೋವು ಆಗ್ತಿರ್ಬೋದು. ಅವ್ರು ಕೇಳಿದ್ರೆ ಕೇಳ್ರಿ, ಸೌಜನ್ಯಕ್ಕೆ ಬಂದು ಏನಾಗಿದೆ ಅಂತ. ಪ್ರಧಾನಮಂತ್ರಿಗಳು ನಿಮ್ ಮನೆ ಹೊರಗಡೆ ಕೂತಿದ್ದಾರೆ. ನೀವು ಪ್ರಧಾನಮಂತ್ರಿಗಳು ಯುರೋಪ್ ಹೋಗ್ತೀರಿ, ಲಂಡನ್ಗೆ ಹೋಗ್ತೀರಿ, ಅಮೆರಿಕಾಗ್ ಹೋಗ್ತೀರಿ, ಚೈನಾಗ್ ಹೋಗ್ತೀರಿ. ಅಲ್ಲೆಲ್ಲ ಹೋಗ್ಲಿಕ್ಕೆ ನಿಮ್ ಕಡೆ ಟೈಮ್ ಇದೆ. ನಿಮ್ಮ ಸಂಸತ್ ಹೊರಗಡೆ ಬಂದು ಆ ಜಂತರ್ ಮಂತರದಲ್ಲಿರುವಂತ ವಿದ್ಯಾರ್ಥಿಗಳಿಗೆ ಮಾತನಾಡಕ್ಕೆ ಟೈಮ್ ಇಲ್ವಾ? ಇದೇನಾ ನೀವು ಬೇಟಿ ಬಚಾವ್ ಬೇಟಿ ಬರಾವ್ ಅಂತೀರಿ? ಅದೇ ಹೆಣ್ಮಕ್ಳಿಗೆ ನೀವು ಬೀದಿಯಲ್ಲಿ ಹೊಡಿತಾ ಇದ್ದೀರಲ್ಲ, ಅದೇನ್ರಿ ಅಂತದ ನ್ಯಾಯ ಅದು? ಬೆಳಗ್ಗೆ ಎದ್ರೆ ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ ಮಾಡ್ತೀರಿ. ಇದು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಚೆಲ್ಲಾಟ ಆಡ್ತೀರಿ. ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡ್ತೀರಿ. ನಿಮ್ಗೆ ನಾಚಿಕೆ ಬರೋದಿಲ್ವಾ? ತಕ್ಷಣ ಧರ್ಮೇಂದ್ರ ಪ್ರಧಾನನ್ನ ತಕ್ಷಣ ವಜಾ ಮಾಡಬೇಕು. ಸಚಿವ ಸಂಪುಟದಿಂದ ಸಂಸತ್ ಸ್ಥಾನಕ್ಕೆ ವಜಾ ಮಾಡಬೇಕು. ತಕ್ಷಣ ಪ್ರಧಾನಮಂತ್ರಿಗಳು ದೇಶದ ಜನತೆಗೆ ಕ್ಷಮೆ ಯಾಚಿಸಬೇಕು. ವಿರೋಧ ಪಕ್ಷದವರು ಇದ್ರ ಬಗ್ಗೆ ಮಾತಾಡಕ್ ಹೋದ್ರೆ ಸ್ಪೀಕರ್ ಬಂದ್ ಮಾಡ್ಬಿಡ್ತಾರೆ. ಈಗ ಏನಾಗಿದೆ, ಈಗ ಸಂಸತ್ ಭವನದಲ್ಲಿ ನಮ್ಮ ವಿರೋಧ ಪಕ್ಷದ ಸಂಸದರು ಅದ್ರ ಬಗ್ಗೆ ಮಾತನಾಡಕ್ ಹೋದ್ರೆ ಮೈಕ್ ಬಂದ್ ಮಾಡ್ತಾರೆ. ಇದು ಎಂತ ಆಡಳಿತ ನಡೀತಾ ಇದೆ? ಬ್ರಿಟಿಷ್ ಆಡಳಿತಕ್ಕಿಂತ ಜಾಸ್ತಿ ಆಡಳಿತ ಇವ್ರದಾಗಿದೆ. ಬ್ರಿಟಿಷ್ ಪಾಲಿಸಿ ಮಾಡ್ತಾ ಇದಾರೆ ಇವ್ರದ್ದು. ಇದು ಭಾರತೀಯ ಜನತಾ ಪಾರ್ಟಿ ಅಲ್ಲ, ಭಾರತ್ ಜಲಾ ಪಾರ್ಟಿ ಆಗಿದೆ. ಇದು ತಕ್ಷಣ ಪ್ರಧಾನಮಂತ್ರಿಗಳು ದೇಶದ ಜನತೆಗೆ, ದೇಶದ ವಿದ್ಯಾರ್ಥಿಗಳಿಗೆ ಬಹಿರಂಗ ಕ್ಷಮೆ ಯಾಚಿಸಬೇಕು. ಹಾಗೂ ಯಾರಿಗೆ ಹೊಡೆದಿದ್ದಾರಲ್ಲ ಪೊಲೀಸರು, ಅವ್ರನ್ನ ತಕ್ಷಣ ವಜಾ ಮಾಡಬೇಕು. ಅವ್ರು ಸಸ್ಪೆಂಡ್ ಮಾಡ್ಬೇಕು. ಯಾರು ಪೊಲೀಸ್ ಇದಾರಲ್ಲ ಅವ್ರೆಲ್ಲ ಸಸ್ಪೆಂಡ್ ಮಾಡ್ಬೇಕು. ಆಮೇಲೆ ಯಾರು ಏನ್ ನ್ಯಾಯ ಕೇಳ್ತಾ ಇದಾರೆ ಅವ್ರ ನ್ಯಾಯ ಒದಗಿಸ್ಕೊಡಿ. ಆ ಧರ್ಮೇಂದ್ರ ಪ್ರಧಾನನ್ನ ವಜಾ ಮಾಡಿ ಸಚಿವ ಸಂಪುಟದಿಂದ.